ಆತ್ಮೀಯ ಹಾಗೂ ನನ್ನ ನೆಚ್ಚಿನ ವೀಕ್ಷಕರೆಲ್ಲರಿಗೂ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ನಮಗೆ ಬಾಳೆ ಎಲೆ ಮತ್ತು ಬಾಳೆಹಣ್ಣನ್ನು ಉಪಯೋಗಿಸೋದು ಗೊತ್ತಿದೆ. ಹಾಗೆ ಬಾಳೆ ದಿಂಡು ಮತ್ತು ಬಾಳೆ ಹೂವನ್ನು ಯಾವ ರೀತಿ ಉಪಯೋಗಿಸಿ ನಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು ಇತ್ತೀಚಿನ ಪೀಳಿಗೆ ಜನತೆಗೆ ಗೊತ್ತಿಲ್ಲ. ಅದರಿಂದ ನಾನು ಈ ಬಾಳೆ ಹೂವನ್ನು ಉಪಯೋಗಿಸಿ ಬಾಳೆ ಹೂವಿನ ಉಪಯೋಗ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈ ಬಾಳೆ ಹೂವನ್ನು ನಾವು ನಿಯಮಿತವಾಗಿ ನಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹಕ್ಕೆ ಜಾಸ್ತಿ ಆಗುತ್ತೆ. ಹಾಗೆ ಇನ್ಫೆಕ್ಷನ್ಗಳಾಗಲ್ಲ. ಮತ್ತು ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಕಿಡ್ನಿ ಸ್ಟೋನ್ಗೆಲ್ಲ ಇದು ಪರಿಹಾರ, ಆರೋಗ್ಯವನ್ನು ಹೆಚ್ಚಿಸುತ್ತೆ. ಮತ್ತು ಇನ್ನು ಏನು ಅಂದರೆ ವಿಟಮಿನ್ ಮತ್ತು ಮಿನರಲ್ಸ್ಗಳು ಹೇರಳವಾಗಿರೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ ಮತ್ತು ಮಿನರಲ್ಸ್ಗಳನ್ನು ಒದಗಿಸ್ಕೊಡುತ್ತೆ. ಇನ್ನೂ ಅನೇಕ ಹೆಚ್ಚಿನ ಉಪಯೋಗದಲ್ಲಿ ಹೂವನ್ನು ಯಾವ ರೀತಿ ತಗೊಳ್ಳೋದು, ಹೂವನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಂಡು ತಗೊಳ್ಳೋದು, ಯಾವನ್ನ ಉಪಯೋಗಿಸಿ ನಾವು ಈ ಪಲ್ಯನ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ನಾವು ಈಗ ಈ ಬಾಳೆ ದಿಂಡನ್ನು ತಗೊಳ್ಳೋಣ. ನೋಡಿ, ಈ ರೀತಿ ಇನ್ನೂ ಸ್ವಲ್ಪ ಬಲಿಬೇಕು ಅಂತಕ್ಕಂಥ ಬಾಳೆಗೊನೆಯಲ್ಲಿ ನಾವು ಮುಂದಗಡೆ ಕಾಣ್ತಕ್ಕಂಥ ತಗೊಬೇಕು. ಈ ರೀತಿ ಮುರ್ಕೊಂಡ್ರೆ ನೋಡಿ, ಇದನ್ನು ನಾವು ಪಲ್ಯ ಮಾಡಿ ತಿಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈ ರೀತಿ ತಂದ ಬಾಳೆದಿಂಡನ್ನು ನಾವು ಒಂದು 5-6 ಪದರ ಅಂದರೆ ಒಂದು 5-6 ಅಷ್ಟು ಮೇಲ್ಪದರಗಳನ್ನು ತೆಗಿಬೇಕು. ಈ ಥರದ ಹೂಗಳಲ್ಲೂ ಸಹ ಪಲ್ಯನ ಮಾಡ್ತಾರೆ. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ನಾವು ಬಾಳೆ ಮುಸುಕು ಅಂತಲೂ ಕರಿತೀವಿ ನಾವು ಅದರಲ್ಲಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರೀತಿ ಒಂದು 5-6 ಪದರಗಳನ್ನೆಲ್ಲ ತೆಗೆದುಹಾಕಿ ಒಳಗಡೆ ದಿಂಡಿರುತ್ತೆ, ಅದು ಸ್ಮೂತಾಗಿರುತ್ತೆ. ಆ ದಿಂಡನ್ನು ನಾವು ಪಲ್ಯಕ್ಕೆ ಹಚ್ಕೊಳ್ಬೇಕು. ಚಾಕು ಅಥವಾ ಕತ್ತಿ ಅಥವಾ ತುರೆಮಣಿ ಯಾವುದರ ಸಹಾಯದಿಂದ ಬೇಕಾದ್ರೂ ಹಚ್ಕೊಬೋದು. ಈ ರೀತಿ ನಾನು ಅದನ್ನು ಹೋಳು ಮಾಡಿ ಸ್ವಲ್ಪ ನೀರಲ್ಲಿ ಅದ್ದಿ, ಅಂದರೆ ಅದರಲ್ಲಿ ಹಾಲು ಥರ ಬರುತ್ತೆ, ಅದಕ್ಕೋಸ್ಕರ ಅದು ಚಾಕುಗೆಲ್ಲ ಅಂಟಬಾರ್ದು ಅನ್ನೋ ಕಾರಣಕ್ಕೆ ನೀರಲ್ಲಿ ಅದ್ದಿ ಅದನ್ನು ನಾವು ಹೋಳು ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಹಚ್ಕೊಬೇಕು. ಸಣ್ಣದಾಗಿ ಈ ರೀತಿ ಸಣ್ಣದಾಗಿ ಬಾಳೆ ಮುಸ್ಕನ್ನು ಹಚ್ಕೊಂಡು ಎತ್ತಿಟ್ಕೊಬೇಕು. ನಾವೆಲ್ಲ ನಮ್ಮ ಹಳ್ಳಿಗಳಲ್ಲಿ ಖರ್ಚಿಲ್ಲದೆ ಸಿಗ್ತಕ್ಕಂಥ ಹಲವಾರು ತರಕಾರಿಗಳಲ್ಲಿ ನಾವು ಅಡುಗೆಗಳನ್ನ ಮಾಡೋದನ್ನು ಕೈ ಬಿಟ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈ ತರಕಾರಿಗಳಲ್ಲಿ ಅಡುಗೆ ಮಾಡಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಈಗ ಹಚ್ಚಿದ ಬಾಳೆ ಹೂವನ್ನು ನಾವು ನೀರಿನಲ್ಲಿ ಹಾಕಿಡಬೇಕು. ಯಾಕೆ ಅಂದರೆ ಬರೀ ನೀರಿನಲ್ಲಿ ಹಾಕಿದ್ರೆ ಅದು ಕಪ್ಪು ಆಗುತ್ತೆ. ಅದರಿಂದ ನೀರಿಗೆ 1 ಲೋಟ ಹುಳಿ ಮಜ್ಜಿಗೆಯನ್ನು ಸೇರಿಸಿದ್ರೆ ಹಚ್ಚಿದ ಬಾಳೆ ಹೂವಿನ ಕಲರ್ ಬೆಳ್ಳಗೆ ಆಗುತ್ತೆ. ಅದಕ್ಕೋಸ್ಕರ ನಾವು 1 ಲೋಟ ಹುಳಿ ಮಜ್ಜಿಗೆಯನ್ನು ಸೇರಿಸಿ ಬಾಳೆ ಹೂವನ್ನು ಕೈ ಆಡಿದ್ರೆ ನೋಡಿ ಯಾವ ರೀತಿ ಕಲರ್ ಆಗಿದೆ. ಅದು ಕಪ್ಪುಗಿದ್ದಿದ್ದೆಲ್ಲ ಕಲರ್ ಬೆಳ್ಳಗಾಗುತ್ತೆ. ಅದಾದ ನಂತರ ಒಂದು ಫಿಲ್ಟ್ರಿಗೆ ನಾವು ಚೆನ್ನಾಗಿ ನೀರನ್ನೆಲ್ಲ ಸೋಸ್ಕೊಳ್ಳೋಕ್ಕೆ ಹಾಕಬೇಕು. ಹಿಂಡಿ ನೋಡಿ ಎಷ್ಟು ವೈಟ್ ಕಲರ್ ಆಗಿದೆ, ಬೆಳ್ಳಗಾಗಿದೆ. ಬಾಳೆ ಹೂವೆಲ್ಲ ತುಂಬ ಬೆಳ್ಳಗಾಗಿದೆ. ಅದನ್ನು ಚೆನ್ನಾಗಿ ನೀರು ಸೋರಿಸಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಬಾಳೆ ಹೂವಿನ ಪಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನು 2 ಮುಸುಕು ಬಾಳೆ ಹೂವನ್ನು ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ 2 ಈರುಳ್ಳಿ, 3ರಿಂದ 4 ಒಣಮೆಣಸಿನಕಾಯಿ, 2 ಬ್ಯಾಡಗೆ ಮೆಣಸಿನಕಾಯಿ, ಕರಿಬೇವು, ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ತೆಂಗಿನಕಾಯಿ ತುರಿ ಸ್ವಲ್ಪ, ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಹಾಗೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು. ಮಜ್ಜಿಗೆ ಹುಳಿನೇ ಸಾಕು, ನಮಗೆ ಹುಳಿ ಜಾಸ್ತಿ ಬೇಡ ಅನ್ನೋರು ಈ ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ.
ನಾನು ಕೆಲವೊಂದು ಅಡುಗೆಗಳನ್ನ ನಿಮಗೆ ಮಡಿಕೆಯಲ್ಲಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಮಡಿಕೆ ಇಟ್ಟು 3 ಸ್ಪೂನ್ ಎಣ್ಣೆ ಬಿಡೋಣ. ಎಣ್ಣೆ ಬಿಸಿ ಆದ ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಒಣಮೆಣಸಿನಕಾಯಿಯನ್ನು ಸೇರಿಸೋಣ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕಿ ಕೈಯಾಡೋಣ. ಉರಿನ ನಾವು ಕಡಿಮೆ ಉರಿಲೇ ನಾವು ಯಾವುದೇ ತಿಂಡಿ ಅಡುಗೆಗಳನ್ನಾಗಲಿ ಕಡಿಮೆ ಉರಿಲೇ ಮಾಡಿದ್ರೆ ಕಲರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಒತ್ತಲ್ಲ. ಅದರಿಂದ ಸಿಮ್ಮಲ್ಲಿಟ್ಟು ಕಡಲೆಬೇಳೆ ಮತ್ತು ಹಾಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿನ ಹಾಕಿ ಕೈಯಾಡೋಣ. ಈ ಈರುಳ್ಳಿನ 1-2 ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಈ ಫ್ರೈ ಆಗಿರ್ತಕ್ಕಂಥ ಈರುಳ್ಳಿಗೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಬಾಳೆ ಹೂವನ್ನು ಸೇರಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುವಂತೆ ಕೈ ಆಡಬೇಕು. ಒಂದು ಈರುಳ್ಳಿಗೆ ಮತ್ತು ಬಾಳೆ ಹೂವು ಎಲ್ಲ ಹೊಂದ್ಕೊಳ್ಳುವಂತೆ ನಾವು ಚೆನ್ನಾಗಿ ಕೈ ಆಡಿ 3-4 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕು. ಈ ಪಲ್ಯನ ನಾವು ಊಟದ ಜೊತೆ ನೆಂಚ್ಕೊಳಕ್ಕೂ ಸಹ ಉಪಯೋಗಿಸ್ಬೋದು, ಇಲ್ಲ ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಈಗ 3 ನಿಮಿಷ ಅದನ್ನು ಬೇಯೋಕ್ಕೆ ಬಿಡೋಣ. ಈಗ 3 ನಿಮಿಷ ಆಗಿದೆ, ನೋಡೋಣ ಪಲ್ಯ ಬೆಂದಿದೆಯಾ ಅಂತ. ಈಗ ಪಲ್ಯ ಬೆಂದಿದೆ. ಇದಕ್ಕೆ ನಾವು ಬೆಲ್ಲ, ಅರಿಶಿನ, ಹಾಗೆ ಅಚ್ಚ ಖಾರದ ಪುಡಿ, ಹುಣಸೆ ಹುಳಿ ಇಷ್ಟನ್ನು ಬಿಟ್ಟು ಚೆನ್ನಾಗಿ ಕೈಯಾಡೋಣ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹರಳುಪ್ಪನ್ನು ಹಾಕಿದ್ರೆ ಕರಗೋದಿಲ್ಲ, ಅದರಿಂದ ನುಣ್ಣಪ್ಪನ್ನೇ ರುಚಿಗೆ ತಕ್ಕಷ್ಟು ಹಾಕಿ, ನಂತರ ತೆಂಗಿನಕಾಯಿ ತುರಿನೂ ಸಹ ಸೇರಿಸೋಣ. ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿನೂ ಸೇರಿಸಿ ಚೆನ್ನಾಗಿ ಕೈಯಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುವಂತೆ ಕೈಯಾಡಬೇಕು. ಒಂದರಿಂದ 2 ನಿಮಿಷ ಮುಚ್ಚಳವನ್ನು ಮುಚ್ಚಿ ಪಲ್ಯ ಹಾಗೆ ಬಿಟ್ಟರೆ ಉಪ್ಪು ಖಾರ ಎಲ್ಲ ತುಂಬ ಬಿಸಿಲಿ ಚೆನ್ನಾಗಿ ಹತ್ತುತ್ತೆ. ನಂತರ ನಾವು ಚಪಾತಿ ಜೊತೆ, ಅನ್ನದ ಜೊತೆ ಉಪಯೋಗಿಸೋಕ್ಕೆ ಪಲ್ಯ ರೆಡಿ ಆಗುತ್ತೆ. ಸರಿ, ಹಾಗಿದ್ದರೆ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಈ ನನ್ನ ಬಾಳೆ ಹೂವಿನ ಪಲ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.